ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಆ ಈ ಸಾಲು ಕೇಳಿದ ತಕ್ಷಣ ಒಂಥರ ವಿಶೇಷವಾದ ಶಕ್ತಿ ಬಂದಾಗುತ್ತೆ ಅಲ್ವಾ? ಹೌದು ಹೌದು, ಖಂಡಿತವಾಗಿಯೂ. ಇದ್ರೊಂದಿಗೆನೇ ಇವತ್ತಿನ ನಮ್ಮ ಚರ್ಚೆ ಶುರು ಮಾಡೋಣ. ಆಗ್ಲಿ, ತುಂಬಾನೇ ಪ್ರಭಾವಶಾಲಿ ಸಾಲಿದು. ಕಾಶಿ ನಗರದ ಒಡೆಯ ಆ ಸ್ವಾಮಿ ಕಾಲಭೈರವನನ್ನ ನಾನು ಭಜಿಸ್ತೀನಿ, ಪೂಜಿಸ್ತೀನಿ ಅನ್ನೋ ಸರಳವಾದ್ರೂ ಆಳವಾದ ಅರ್ಥ ಇದೆ ಇದಕ್ಕೆ. ನಿಜಕ್ಕೂ ನಾವು ಇವತ್ತು ಆಳವಾಗಿ ನೋಡಲಿರೋ ಶ್ಲೋಕದ ಹೃದಯವೇ ಇದು ಅಂತ ಹೇಳಬಹುದು. ಹೌದು. ನಮ್ಮ ಇವತ್ತಿನ ಈ ವಿಶ್ಲೇಷಣೆ ಇದೆಯಲ್ಲ, ಇದು ಕಾಲಭೈರವಾಷ್ಟಕಂನ 4ನೇ ಶ್ಲೋಕದ ಬಗ್ಗೆ. ಸರಿ. ಕಾಶಿಯ ಅಧಿಪತಿ, ಕಾಲದ ದೇವರು ಅಂತನೇ ಹೆಸರಾದ ಕಾಲಭೈರವನಿಗೆ ಅರ್ಪಣೆ ಮಾಡಿರೋ ಈ ಅಷ್ಟಕದಲ್ಲಿ ಪ್ರತಿಯೊಂದು ಶ್ಲೋಕನೂ ಆತನ ಒಂದೊಂದು ಮುಖವನ್ನ ತೋರಿಸುತ್ತೆ. ನಾವಿವತ್ತು 4ನೇ ಶ್ಲೋಕವನ್ನೇ ಬಿಡಿಸಿ ನೋಡೋಣ ಅಂತ. ಒಳ್ಳೆಯದು. ನಮ್ಮತ್ರ ಇರೋ ಆಧಾರಗಳು ಈ ಶ್ಲೋಕದ ಮೇಲೆ ಜಾಸ್ತಿ ಗಮನ ಕೊಡುತ್ತೆ. ಈ ಶ್ಲೋಕ ಸುಮ್ಮನೆ ಪದಗಳ ಜೋಡಣೆ ಅಲ್ಲ ನೋಡಿ. ಅದು ಕಾಲಭೈರವನ ಸಂಕೀರ್ಣ ಆದರೂ ಕರುಣಾಮಯಿ ಸ್ವಭಾವ ಇದೆಯಲ್ಲ, ಅದನ್ನ ತೋರ್ಸೋ ಕನ್ನಡಿ ಇದ್ದ ಹಾಗೆ. ನಮ್ಮ ಉದ್ದೇಶ ಕ್ಲಿಯರ್ ಆಗಿದೆ. ಈ ಶ್ಲೋಕದಲ್ಲಿರೋ ಅರ್ಥಗಳನ್ನ ಆಳವಾಗಿ ಹುಡ್ಕೋದು, ಅದರ ಮೂಲಕ ಕಾಲಭೈರವನ ಆ ಮಲ್ಟಿಫೇಸೆಟೆಡ್ ವ್ಯಕ್ತಿತ್ವ, ಆ ತತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು. ಹೌದು. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ಶ್ಲೋಕ ಶುರುವಾಗೋದೆ ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಅಂತ. ಮೊದಲನೇ ಪದ ಭುಕ್ತಿ ಮುಕ್ತಿದಾಯಕಂ. ಹಾ, ಕೇಳಕ್ಕೆ ಸಿಂಪಲ್ ಅನ್ಸಿದ್ರು ತುಂಬಾ ಆಳವಾದ ಅರ್ಥ ಇರಬೇಕು ಇದ್ರಲ್ಲಲ್ವಾ? ಖಂಡಿತವಾಗಿಯೂ ಬಹಳ ಮುಖ್ಯವಾದ ಪದ ಇದು. ಭುಕ್ತಿ ಅಂದ್ರೆ ಸಾಮಾನ್ಯವಾಗಿ ಲೌಕಿಕ ಸುಖ, ಆಸ್ತಿ, ಸಂಪತ್ತು, ಊಟ, ತಿಂಡಿ, ಜೀವನಕ್ಕೆ ಬೇಕಾಗಿರೋದೆಲ್ಲ. ಹೌದು. ಮುಕ್ತಿ ಅಂದ್ರೆ ಬಂಧನಗಳಿಂದ ಬಿಡುಗಡೆ, ಸಂಸಾರ ಚಕ್ರದಿಂದ ವಿಮೋಚನೆ, ಮೋಕ್ಷ ಅಥವಾ ಕೊನೆಯ ಆಧ್ಯಾತ್ಮಿಕ ಗುರಿ. ಸರಿ. ದಾಯಕಂ ಅಂದ್ರೆ ಕೊಡುವವನು, ಕರುಣಿಸುವವನು. ಹಾಗಾಗಿ ಕಾಲಭೈರವನು ಲೌಕಿಕ ಜೀವನದ ಅಗತ್ಯಗಳನ್ನು ಕೊಡ್ತಾನೆ, ಅದೇ ಹೊತ್ತಲ್ಲಿ ಆಧ್ಯಾತ್ಮಿಕ ಬಿಡುಗಡೆಯನ್ನೂ ಕೊಡ್ತಾನೆ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಲೌಕಿಕ ಮತ್ತೆ ಆಧ್ಯಾತ್ಮಿಕ ಅನ್ನೋದನ್ನ ಬೇರೆ ಬೇರೆಯಾಗಿ ನೋಡ್ತೀವಿ. ಕೆಲವೊಮ್ಮೆ ವಿರುದ್ಧ ದಿಕ್ಕಲ್ಲಿರೋ ಹಾಗೆ ಕೂಡ. ಒಂದು ಬೇಕು ಅಂದ್ರೆ ಇನ್ನೊಂದು ಬಿಡಬೇಕು ಅನ್ನೋ ತರ. ಆದ್ರೆ ಇಲ್ಲಿ ಕಾಲಭೈರವ ಎರಡನ್ನೂ ಕೊಡ್ತಾನೆ ಅಂದ್ರೆ ಆತ ಈ ಎರಡನ್ನೂ ಮೀರಿದವನ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಪದದ ವಿಶೇಷತೆಯೇ ಅದು ನೋಡಿ. ಇದು ದೇವರ ಕಲ್ಪನೆಯ ಒಂದು ಯುನೀಕ್ ಆದ ಆಯಾಮವನ್ನ ತೋರಿಸುತ್ತೆ. ಕಾಲಭೈರವ ಬರೀ ವೈರಾಗ್ಯದ ದೇವರು, ಶಿಕ್ಷೆ ಕೊಡೋ ದೇವರು ಮಾತ್ರ ಅಲ್ಲ. ಆತ ಜೀವನದ ಸಂಪೂರ್ಣತೆಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಭಕ್ತರ ಈ ಲೋಕದ ಅಗತ್ಯಗಳನ್ನು ಆತ ಕಡೆಗಣಿಸಲ್ಲ, ಹಾಗೆ ಅವರ ಪರಮಾರ್ಥದ ದಾರಿನೂ ಸುಲಭ ಮಾಡ್ತಾನೆ. ಇದು ಆತನ ಕಂಪ್ಲೀಟ್ನೆಸ್, ಆತನ ಕರುಣೆ ತೋರಿಸುತ್ತೆ. ಲೈಫ್ನ ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡೋ ದೇವರಾತ. ಬರೀ ಒಂದು ಆಸ್ಪೆಕ್ಟ್ ಅಲ್ಲ, ಇದು ಸಾಮಾನ್ಯ ದ್ವಂದ್ವಗಳ ಆಚೆ ಇರೋ ದೈವಿಕ ಪರ್ಫೆಕ್ಷನ್ ಅನ್ನ ಸೂಚಿಸುತ್ತೆ. ಅಂದ್ರೆ ಭಕ್ತರು ತಮ್ಮ ದಿನನಿತ್ಯದ ಕಷ್ಟಗಳಿಗೆ, ಜೀವನದ ಜಂಜಾಟಗಳಿಗೆ ಪರಿಹಾರ ಕೇಳಿದ್ರೂ ಆತ ಕಿವಿ ಕೊಡ್ತಾನೆ. ಅದೇ ಸಮಯದಲ್ಲಿ ಮೋಕ್ಷದ ದಾರಿಲ್ ನಡಿಬೇಕು ಅಂದ್ರೂ ಅದಕ್ಕೂ ದಾರಿ ತೋರಿಸ್ತಾನೆ. ಇದೊಂಥರ ಕಂಪ್ಲೀಟ್ ಆದ ಪ್ರೊಟೆಕ್ಷನ್, ಭರವಸೆ ತರ ಕೇಳಿಸ್ತಿದೆ. ಎಕ್ಸಾಕ್ಟ್ಲಿ. ಭಕ್ತನಿಗೆ ಯಾವಾಗ ಏನ್ ಬೇಕೋ ಅದನ್ನ ಕೊಡುವ ಕರುಣಮಯ್ಯಾತ. ಸರಿ, ಇದೇ ಸಾಲಿನ ಮುಂದಿನ ಭಾಗಕ್ಕೆ ಬರೋಣ. ಪ್ರಶಸ್ತ ಚಾರು ವಿಗ್ರಹಂ. ಈ ಪದಗಳನ್ನ ಕೇಳಿದ ತಕ್ಷಣನೇ ಮನಸ್ಸಲ್ಲಿ ಒಂದು ಭವ್ಯವಾದ ತೇಜಸ್ಸು ಇರೋ ರೂಪ ಕಣ್ಮುಂದೆ ಬರುತ್ತೆ. ಹೌದು. ಪ್ರಶಸ್ತ ಅಂದಾಗ ಶ್ರೇಷ್ಠತೆ, ಚಾರು ಅಂದಾಗ ಸೌಂದರ್ಯ, ವಿಗ್ರಹಂ ಅಂದ್ರೆ ರೂಪ. ಒಟ್ಟಿಗೆ ಕೇಳಿದ್ರೆ ಒಂದ್ ರೀತಿ ದೈವಿಕ ಗಾಂಭೀರ್ಯ ಮತ್ತೆ ಸೌಂದರ್ಯದ ಮಿಕ್ಸ್ಚರ್ ತರ ಫೀಲ್ ಆಗತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಪ್ರಶಸ್ತ ಅಂದ್ರೆ ಅತ್ಯುತ್ತಮವಾದದ್ದು, ಎಲ್ಲರೂ ಹೊಗಳೋದು, ಮಹಿಮಾನ್ವಿತವಾದದ್ದು. ಚಾರು ಅಂದ್ರೆ ಬರೀ ಹೊರಗಿನ ಸೌಂದರ್ಯ ಅಲ್ಲ, ಅದು ಅಟ್ರಾಕ್ಟಿವ್ ಆಗಿರೋದು, ಮನಸ್ಸಿಗೆ ಖುಷಿ ಕೊಡೋ ಸೌಂದರ್ಯ. ವಿಗ್ರಹಂ ಅಂದ್ರೆ ರೂಪ, ಆಕಾರ, ಮೂರ್ತಿ. ಹಾಗಾಗಿ ಕಾಲಭೈರವನು ಅತ್ಯಂತ ಶ್ರೇಷ್ಠವಾದ, ಗಾಂಭೀರ್ಯ ಇರೋ, ಅದೇ ಸಮಯದಲ್ಲಿ ಮನೋಹರವಾದ, ಸುಂದರವಾದ ರೂಪವನ್ನ ಧರಿಸಿದವನು ಅಂತ ಈ ಪದ ಹೇಳುತ್ತೆ. ಹಾಗಾದ್ರೆ ಆತನ ರೂಪ ಕೇವಲ ಶಕ್ತಿಯ ಪ್ರದರ್ಶನ ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಪ್ಲೆಸೆಂಟ್ ಆದ, ಅಟ್ರಾಕ್ಟಿವ್ ಆದ ಅಂಶನೂ ಇದೆ. ಇದು ಭಕ್ತರಿಗೆ ಭಯದ ಬದಲು ಒಂಥರ ಸಮಾಧಾನ, ಭರವಸೆ ಕೊಡೋ ರೂಪ ಇರ್ಬೋದಾ? ಖಂಡಿತ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಸಾಮಾನ್ಯವಾಗಿ ಕಾಲಭೈರವನ ಉಗ್ರ ರೂಪದ ಕಲ್ಪನೆಗಳು ಇವೆ, ನಿಜ.
ಆದರೆ ಇಲ್ಲಿ ಈ ಶ್ಲೋಕ ಆತನ ಚಾರು ಅಂದ್ರೆ ಸುಂದರ ರೂಪವನ್ನೇ ಎತ್ತಿ ಹೇಳ್ತಿದೆ. ಈ ಸೌಂದರ್ಯ ಬರೀ ಫಿಸಿಕಲ್ ಅಲ್ಲ, ಅದು ಆತನ ದೈವಿಕ ಗುಣಗಳು, ಕರುಣೆ, ಶ್ರೇಷ್ಠತೆ ಇವೆಲ್ಲದರ ಪ್ರತಿಬಿಂಬ. ಆತನ ಭವ್ಯತೆ ಭಕ್ತರಲ್ಲಿ ಭಯ ಹುಟ್ಟಿಸೋದಕ್ಕಿಂತ ಹೆಚ್ಚಾಗಿ ಗೌರವ, ಪ್ರೀತಿ, ಪೂಜ್ಯ ಭಾವನೆಯನ್ನು ಮೂಡಿಸೋ ಹಾಗಿದೆ ಅಂತ ಇದು ಹೇಳುತ್ತೆ. ಆತನ ದರ್ಶನವೇ ಒಂದು ಖುಷಿ ಕೊಡುವ ಅನುಭವ ಆಗಿರಬಹುದು. ಓ, ಈ ಆಂಗಲ್ನಿಂದ ನೋಡಿದ್ರೆ ಆ ಪದಗಳಿಗೆ ಹೊಸ ಡೈಮೆನ್ಷನ್ ಸಿಗುತ್ತೆ. ಸರಿ, ಇನ್ನು ಮುಂದಿನ ಸಾಲು ಭಕ್ತವತ್ಸಲಂ ಸ್ಥಿರಂ ಸಮಸ್ತ ಲೋಕ ವಿಗ್ರಹಂ. ಇದರಲ್ಲಿ ಭಕ್ತವತ್ಸಲಂ ಅನ್ನೋ ಪದ ಇದೆಯಲ್ಲ, ಅದು ಕೇಳೋಕೆ ತುಂಬಾ ಸಾಫ್ಟ್ ಆಗಿ ವಾತ್ಸಲ್ಯದಿಂದ ಇರೋ ಹಾಗೆ ಕೇಳಿಸ್ತಿದೆ. ಹೌದು, ಇದು ಕಾಲಭೈರವನ ತುಂಬಾನೇ ಹಾರ್ಟ್ ಟಚಿಂಗ್ ಗುಣಗಳಲ್ಲಿ ಒಂದನ್ನ ಹೇಳುತ್ತೆ. ವತ್ಸ ಅಂದ್ರೆ ಕರು, ಹಸುವಿನ ಮರಿ, ಆದ್ರೆ ವಿಶಾಲ ಅರ್ಥದಲ್ಲಿ ಮಗು ಅಂತನೂ ತಗೋಬಹುದು. ವಾತ್ಸಲ್ಯ ಅಂದ್ರೆ ಹಸು ತನ್ನ ಕರು ಮೇಲೆ ತೋರ್ಸೋ ಥರ, ಅಥವಾ ತಾಯಿ ತನ್ನ ಮಗು ಮೇಲೆ ತೋರ್ಸೋ ಥರ ಪ್ಯೂರ್ ಆದ, ಆಳವಾದ, ನ್ಯಾಚುರಲ್ ಆದ ಪ್ರೀತಿ. ಹಾಗಾಗಿ ಭಕ್ತವತ್ಸಲಂ ಅಂದ್ರೆ ಕಾಲಭೈರವ ತನ್ನ ಭಕ್ತರನ್ನ ಸ್ವಂತ ಮಕ್ಕಳ ಹಾಗೆ ನೋಡ್ತಾನೆ, ಅವರ ಮೇಲೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯ ಇಟ್ಟಿದ್ದಾನೆ ಅಂತ ಅರ್ಥ. ಇದು ಕೇಳೋಕೆ ಒಂಥರ ತುಂಬಾನೇ ಹತ್ರ ಅಂತ ಅನ್ಸುತ್ತೆ. ದೇವ್ರು ಅಂದ್ರೆ ಇಲ್ಲೋ ದೂರದಲ್ಲಿರೋ ಬರೀ ಪವರ್ಫುಲ್ ಆದ ಶಕ್ತಿ ಅನ್ನೋ ಫೀಲಿಂಗಿಗಿಂತ ಇಲ್ಲಿ ದೇವ್ರು ತುಂಬಾ ಹತ್ರದವನು, ಪ್ರೀತಿಯಿಂದ ಕೇರ್ ಮಾಡೋನು ಅನ್ನೋ ಭಾವನೆ ಬರುತ್ತೆ. ಈ ವಾತ್ಸಲ್ಯದ ಐಡಿಯಾ ಭಕ್ತಿಯ ಎಕ್ಸ್ಪೀರಿಯನ್ಸ್ನ ಹೇಗೆ ಬದಲಾಯಿಸಬಹುದು? ಇದು ಭಕ್ತ ಮತ್ತೆ ದೇವರ ನಡುವಿನ ಸಂಬಂಧಕ್ಕೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ನೋಡಿ. ಇದು ಫಾರ್ಮಲ್ ಆದ ಭಯ ಇರೋ ಭಕ್ತಿಯನ್ನ ಮೀರಿ ಒಂದು ಪರ್ಸನಲ್, ಇಮೋಷನಲ್ ಮತ್ತೆ ಕ್ಲೋಸ್ ಆದ ಸಂಬಂಧಕ್ಕೆ ದಾರಿ ಮಾಡುತ್ತೆ. ಹೌದು, ದೇವರು ಬರೀ ಜಡ್ಜ್ ಅಲ್ಲ, ಆತ ನಮ್ಮನ್ನ ತುಂಬಾ ಪ್ರೀತಿಸೋ ಪೇರೆಂಟ್, ಗಾರ್ಡಿಯನ್ ಅನ್ನೋ ಭಾವನೆ ಬಂದ್ರೆ ಭಕ್ತನ ಶರಣಾಗತಿ, ನಂಬಿಕೆ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಕಷ್ಟ ಬಂದಾಗ ಮಗು ಅಮ್ಮನತ್ರ ಓಡೋ ಹಾಗೆ ಭಕ್ತ ದೇವ್ರತ್ರ ಹೋಗೋಕೆ ಇದು ಮೋಟಿವೇಟ್ ಮಾಡುತ್ತೆ. ಇದು ಭಕ್ತಿಯಲ್ಲಿರೋ ರಿಲೇಶನ್ಶಿಪ್ನ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತೆ. ಆ ವಾತ್ಸಲ್ಯದ ಭಾವನೆ ಆದ್ಮೇಲೆ ಸ್ಥಿರಂ ಅಂತ ಪದ ಬರುತ್ತೆ. ಕೆಲವು ಕಡೆ ಸ್ಥಿತಂ ಅಂತನೋ ಹೇಳಿದ್ದಾರೆ ಅಂತ ಕೇಳಿದೀನಿ. ಎರಡಕ್ಕೂ ಒಂದೇ ಅರ್ಥನಾ? ಹೌದು, ನಮ್ಮ ಆಧಾರದಲ್ಲಿ ಸ್ಥಿತಂ ಅಂತ ಇದೆ. ಸ್ಥಿರಮಾಗ್ಲಿ ಸ್ಥಿತಮಾಗ್ಲಿ ಎರಡೂ ಬೇಸಿಕಲಿ ಒಂದೇ ಅರ್ಥವನ್ನು ಕೊಡುತ್ತೆ. ಗಟ್ಟಿಯಾಗಿ ನಿಂತಿರೋನು, ಅಲ್ಲಾಡದೆ ಇರೋನು, ಸ್ಟೇಬಲ್ ಆಗಿರೋನು, ಯಾವತ್ತೂ ಬದಲಾಗದೆ ಶಾಶ್ವತವಾಗಿರೋನು. ಈ ಸ್ಥಿರತೆಯ ಮಹತ್ವ ಏನು? ಕಾಲಭೈರವ ಸ್ಥಿತಮಾಗಿರೋದ್ರಿಂದ ಭಕ್ತನಿಗೆ ಏನ್ ಮೆಸೇಜ್ ಇದೆ? ಇದು ಅತ್ಯಂತ ಆಳವಾದ ಒಂದು ಭರವಸೆಯನ್ನು ಕೊಡುವ ಗುಣ. ಜಗತ್ತು ಯಾವಾಗಲೂ ಬದಲಾಗ್ತಾನೆ ಇರುತ್ತೆ ಅಲ್ವಾ? ಎಲ್ಲವೂ ಅನ್ಸ್ಟೇಬಲ್, ಅನ್ಸರ್ಟನ್. ಇಂಥ ಟೈಮಲ್ಲಿ ದೇವರು ಸ್ಥಿತಮಾಗಿದ್ದಾನೆ ಅಂದ್ರೆ ಆತ ಚಂಚಲ ಅಲ್ಲ, ಆತ ನಂಬಿಕೆಗೆ ಅರ್ಹವಾದ ಸ್ಟ್ರಾಂಗ್ ಬೇಸ್ ಇದ್ದ ಹಾಗೆ. ಕಾಲ ಬದಲಾಗ್ಬೋದು, ಯುಗಗಳು ಹೋಗ್ಬೋದು, ಆದರೆ ಕಾಲಭೈರವ ತನ್ನ ಭಕ್ತರಿಗೆ ಆಶ್ರಯವಾಗಿ, ರಕ್ಷಕನಾಗಿ ಗಟ್ಟಿಯಾಗಿ ನಿಂತಿರ್ತಾನೆ. ನಮ್ಮ ನಂಬಿಕೆಗಳು ಅಲುಗಾಡ್ದಾಗ, ನಮ್ಮ ಲೈಫಲ್ಲಿ ಏನಾದರೂ ತೊಂದರೆ ಬಂದಾಗ ಹಿಡಿದುಕೊಳ್ಳೋಕೆ ಒಂದು ಗಟ್ಟಿ ಆಧಾರ ಇದೆ ಅನ್ನೋ ಧೈರ್ಯವನ್ನ ಈ ಪದ ಕೊಡುತ್ತೆ. ಆತನ ಆಶ್ರಯ ಪರ್ಮನೆಂಟ್, ನಂಬಬಹುದು ಅಂತ. ಈ ಸ್ಥಿರತೆಯ ಕಲ್ಪನೆ ಎಸ್ಪೆಷಲಿ ಅನಿಶ್ಚಿತತೆ ಇರೋ ಕಾಲದಲ್ಲಿ ಬಹಳ ಧೈರ್ಯ ಕೊಡೋ ಹಾಗಿದೆ. ಸರಿ, ಅದೇ ಸಾಲಿನಲ್ಲಿ ಮುಂದೆ ಸಮಸ್ತ ಲೋಕ ವಿಗ್ರಹಂ ಅಂತ ಇದೆ. ಇದು ಕೇಳೋಕೆ ತುಂಬಾನೇ ವಿಸ್ತಾರವಾದ, ಬಹುಶಃ ಫಿಲೋಸಾಫಿಕಲ್ ಆದ ಐಡಿಯಾ ಥರ ಅನಿಸ್ತಿದೆ. ಖಂಡಿತವಾಗಿಯೂ ಇದು ಅತ್ಯಂತ ಗಹನವಾದ, ತಾತ್ವಿಕವಾದ ಅರ್ಥವನ್ನು ಇಟ್ಕೊಂಡಿದೆ. ಸಮಸ್ತ ಲೋಕ ಅಂದ್ರೆ ಬರೀ ಈ ಭೂಮಿ ಅಲ್ಲ, ಬ್ರಹ್ಮಾಂಡದಲ್ಲಿರೋ ಎಲ್ಲಾ ಲೋಕಗಳು, ಕಾಣೋದು ಕಾಣದೇ ಇರೋದು ಎಲ್ಲವೂ. ಓ, ವಿಗ್ರಹಂ ಅಂದ್ರೆ ರೂಪ, ಸಾಕಾರ ಮೂರ್ತಿ. ಹಾಗಾದ್ರೆ ಸಮಸ್ತ ಲೋಕ ವಿಗ್ರಹಂ ಅಂದ್ರೆ ಕಾಲಭೈರವ ಬರೀ ಕಾಶಿಯಲ್ಲಿರೋ ಒಂದು ಮೂರ್ತಿಯಲ್ಲ, ಆತ ಇಡೀ ಬ್ರಹ್ಮಾಂಡದ ಎಲ್ಲಾ ಲೋಕಗಳ ಸಾಕಾರ ರೂಪ. ಇಡೀ ವಿಶ್ವವೇ ಆತನ ದೇಹ, ಆತನ ಎಕ್ಸ್ಪ್ರೆಷನ್. ಇದನ್ನ ಕೇಳಿದ್ರೆ ವಿಶ್ವರೂಪ ದರ್ಶನದ ಐಡಿಯಾ ನೆನಪಿಗೆ ಬರ್ತಾ ಇದೆ. ಅಂದ್ರೆ ಎಲ್ಲವೂ ಅವನಲ್ಲೇ ಇದೆ, ಅವನೇ ಎಲ್ಲವೂ ಆಗಿದ್ದಾನೆ ಅನ್ನೋ ಹಾಗೆನಾ? ಕರೆಕ್ಟ್, ನಿಖರವಾಗಿಯೂ. ಇದು ಕಾಲಭೈರವನ ಆ ಸರ್ವವ್ಯಾಪಕತ್ವ, ಆಮ್ನಿಪ್ರೆಸೆನ್ಸ್ ಇದೆಯಲ್ಲ, ಮತ್ತು ವಿಶ್ವದ ಜೊತೆ ಅವನಿಗಿರೋ ಆ ಇಂಟಿಮೇಟ್ ಸಂಬಂಧವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಇದನ್ನ ದೊಡ್ಡ ಚಿತ್ರಣಕ್ಕೆ ಕನೆಕ್ಟ್ ಮಾಡಿದ್ರೆ ಇದು ಅದ್ವೈತ ಸಿದ್ಧಾಂತದ ಎಕೋ ತರ ಕೇಳಿಸ್ತೆ. ದೇವ್ರು ಅನ್ನೋದು ಎಲ್ಲೋ ದೂರದಲ್ಲಿರೋ ಸಪ್ರೇಟ್ ವ್ಯಕ್ತಿ ಅಲ್ಲ, ಬದಲಿಗೆ ಇಡೀ ಸೃಷ್ಟಿಯನ್ನೇ ಒಳಗೊಂಡಿರೋ, ಸೃಷ್ಟಿಯ ಪ್ರತಿ ಆಟಮ್ನಲ್ಲೂ ಇರೋ ಚೈತನ್ಯ ತತ್ವ. ಸಮಸ್ತ ಲೋಕಗಳೇ ಆತನ ರೂಪ ಅಂದಾಗ ನಾವು ನೋಡೋ, ಅನುಭವಿಸೋ ಎಲ್ಲಾದ್ರಲ್ಲೂ ಆತನ ದೈವೀಕತೆಯ ಟಚ್ ಇದೆ ಅನ್ನೋ ಅರಿವು ಬರುತ್ತೆ. ಇದು ನಿಜಕ್ಕೂ ನಮ್ಮ ಪರ್ಸ್ಪೆಕ್ಟಿವನ್ನೇ ಚೇಂಜ್ ಮಾಡೋ ತರಹದ ಕಲ್ಪನೆ. ಎಲ್ಲೆಲ್ಲೂ ದೇವ್ರನ್ನ ನೋಡೋ ಸಾಧ್ಯತೆಯನ್ನ ಇದು ಓಪನ್ ಮಾಡುತ್ತೆ. ಇಂಥ ಗಹನವಾದ ಫಿಲಾಸಫಿ ಆದ್ಮೇಲೆ ಶ್ಲೋಕ ಒಂದು ಅತ್ಯಂತ ಸುಂದರವಾದ ಸೆನ್ಸರಿ ಇಮೇಜರಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ.
ಕೊನೆ ಸಾಲು ನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣಿ ಲಸತ್ಕಟಿ. ಇದೊಂಥರ ಸ್ವಲ್ಪ ಉದ್ದವಾದ ಸಮಾಸಪದ. ಹೌದು, ಇದು ಅತ್ಯಂತ ಪೊಯೆಟಿಕ್ ಮತ್ತೆ ಡಿಸ್ಕ್ರಿಪ್ಟಿವ್ ಆದ ಸಾಲು. ಇದರ ಬ್ಯೂಟಿಯನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಇದನ್ನ ಬ್ರೇಕ್ ಮಾಡಿ ನೋಡೋದು ಒಳ್ಳೆಯದು. ನಿಕ್ವಣನ್ ಅಂದ್ರೆ ಮಧುರವಾಗಿ ಸೌಂಡ್ ಮಾಡೋ, ಝೇಂಕರಿಸೋ, ನಾದ ಬರುವ ಹಾಗೆ. ಸರಿ. ಮನೋಜ್ಞ ಅಂದ್ರೆ ಮನಸ್ಸಿಗೆ ಹಿತವಾದ, ಸುಂದರವಾದ, ಅಟ್ರಾಕ್ಟಿವ್ ಆದ. ಹೇಮ ಅಂದ್ರೆ ಬಂಗಾರ, ಚಿನ್ನ. ಕಿಂಕಿಣಿ ಅಂದ್ರೆ ಸಣ್ಣ ಗೆಜ್ಜೆಗಳು ಅಥವಾ ಚಿಕ್ಕ ಘಂಟೆಗಳು. ಸಾಮಾನ್ಯವಾಗಿ ಡ್ಯಾನ್ಸರ್ಸ್ ಅಥವಾ ದೇವರುಗಳ ಅಲಂಕಾರದಲ್ಲಿ ಯೂಸ್ ಮಾಡ್ತಾರಲ್ಲ ಆ ತರಹ. ಲಸತ್ ಅಂದ್ರೆ ಹೊಳಿತಾ ಇರೋ, ಶೋಭಿಸ್ತಾ ಇರೋ, ಬ್ರೈಟ್ ಆಗಿ ಕಾಣೋ. ಕಟಿಂಗ್ ಅಂದ್ರೆ ಸೊಂಟವನ್ನ, ಕಟಿಪ್ರದೇಶವನ್ನ. ಹಾಗಾದ್ರೆ ಈ ಎಲ್ಲ ಪದಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಆ ಚಿತ್ರಣ ಅದು ಹೇಗ್ ಮೂಡುತ್ತೆ? ಕಾಲಭೈರವನ ಸೊಂಟದ ಸುತ್ತ ಕಟ್ಟಿರೋ ಚಿನ್ನದ ಗೆಜ್ಜೆಗಳು ಅಥವಾ ಸಣ್ಣ ಘಂಟೆಗಳು ಇದೆಯಲ್ಲ, ಆತ ನಡೆದಾಡ್ದಾಗ ಅಥವಾ ಸುಮ್ಮನೆ ಇದ್ದಾಗ್ಲೂ ಮನಸ್ಸಿಗೆ ಖುಷಿ ಕೊಡೋ, ಸ್ವೀಟ್ ಆದ, ಝೇಂಕಾರದ ತರಹ ನಾದವನ್ನ ಹೊರಸೂಸ್ತಾ ಹೊಳಿತಾ ಇವೆ, ಶೋಭಿಸ್ತಾ ಇವೆ ಅಂತ ಅರ್ಥ. ಇದು ಬರೀ ಮೋಡೋದಲ್ಲ, ಕೇಳೋ ಚಿತ್ರಣವನ್ನೂ ಕೊಡುತ್ತೆ. ಇಲ್ ವಿಷಯ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗ್ತಿದೆ. ಇದು ಬರೀ ಒಂದು ಅಲಂಕಾರಿಕ ವರ್ಣನೆನಾ ಅಥವಾ ಈ ಗೆಜ್ಜೆಗಳ ಸೌಂಡ್ಗೆ ಏನಾದ್ರೂ ಸ್ಪೆಷಲ್ ಮೀನಿಂಗ್ ಇದೆಯಾ? ಬರೀ ನೋಡೋಕೆ ಸುಂದರ ರೂಪ ಅಲ್ಲ, ಕೇಳೋಕೆ ಹಿತವಾದ ನಾದನೂ ಆತನಲ್ಲಿದೆ ಅನ್ನೋದು ಗಮನಿಸಬೇಕಾದ ವಿಷಯ. ಖಂಡಿತ. ಇದು ಬರೀ ಅಲಂಕಾರ ಅಲ್ಲ, ಆಳವಾದ ಅರ್ಥಗಳೂ ಇವೆ. ಮೊದಲನೇದಾಗಿ, ಈ ಸೌಂಡ್ ಮನೋಜ್ಞ, ಮನಸ್ಸಿಗೆ ಹಿತವಾಗಿದೆ. ಇದು ಕರ್ಕಶವಾದ ಭಳ ಹುಟ್ಟಿಸೋ ಸೌಂಡ್ ಅಲ್ಲ. ಇದು ಭಕ್ತರ ಮನಸ್ಸನ್ನ ಸೆಳೆಯೋ, ಶಾಂತ ಮಾಡೋ, ದೈವಿಕ ಪ್ರೆಸೆನ್ಸ್ನ ಫೀಲ್ ಕೊಡೋ ನಾದ. ಹೌದು. ಎರಡನೇದಾಗಿ, ಈ ನಾದ ಆತನ ಚಲನಶೀಲತೆಯನ್ನ, ಲೈವ್ಲಿನೆಸ್ ಅನ್ನ ಸೂಚಿಸುತ್ತೆ. ಆತ ಬರೀ ಸ್ಟ್ಯಾಟಿಕಾದ ಮೂರ್ತಿಯಲ್ಲ, ಯಾವಾಗ್ಲೂ ಚೈತನ್ಯದಿಂದಿರೋ, ಭಕ್ತರತ್ರ ಬರೋ ದೇವ್ರು. ಆತನ ಬರೋದ್ನೇ ಈ ಗೆಜ್ಜೆಗಳ ಸೌಂಡ್ ಅನೌನ್ಸ್ ಮಾಡೋ ಥರ ಇರಬಹುದು. ಮೂರನೇದಾಗಿ, ಇದು ದೈವಿಕ ಅನುಭವದಲ್ಲಿ ಸೆನ್ಸಸ್ನ ಪಾತ್ರ, ಎಸ್ಪೆಷಲಿ ಕೇಳೋದರ ಪಾತ್ರವನ್ನ ಎತ್ತಿ ತೋರಿಸುತ್ತೆ. ದೈವಿಕತೆ ಅನ್ನೋದು ಬರೀ ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದಲ್ಲ, ಅದು ಸೆನ್ಸಸ್ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡೋ ಸತ್ಯ ಕೂಡ ಹೌದು. ಈ ವಿವರಣೆ ನಿಜಕ್ಕೂ ಮನಸ್ಸಿಗೆ ತಟ್ಟೋ ಹಾಗೆ ಇದೆ. ಆತನ ಭವ್ಯ ರೂಪ, ವಾತ್ಸಲ್ಯ, ಸ್ಥಿರತೆ, ಸರ್ವವ್ಯಾಪಕತ್ವದ ಜೊತೆಗೆ ಆತನಿಂದ ಬರೋ ಮಧುರವಾದ ಸೌಂಡನ್ನು ಕವಿ ಇಮ್ಯಾಜಿನ್ ಮಾಡಿರೋದು ಅದ್ಭುತ. ಇದು ಕಾಲಭೈರವನ ಚಿತ್ರಣಕ್ಕೆ ಒಂದು ಕಂಪ್ಲೀಟ್ನೆಸ್ ಕೊಡುತ್ತೆ. ಹೌದು. ಈ ಶ್ಲೋಕ ಕಾಲಭೈರವನ ಒಂದು ಸ್ಥೂಲ ಚಿತ್ರಣ ಕೊಡಲ್ಲ, ಬದಲಿಗೆ ಸಣ್ಣ ಸಣ್ಣ ಡೀಟೇಲ್ಸ್ ಮೂಲಕ ಆತನ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳನ್ನ, ಗಾಂಭೀರ್ಯ, ಸೌಂದರ್ಯ, ಪ್ರೀತಿ, ಸ್ಥಿರತೆ, ವಿಶ್ವವ್ಯಾಪಕತೆ ಮತ್ತೆ ಆಹ್ಲಾದಕರವಾದ ಪ್ರೆಸೆನ್ಸ್ ಎಲ್ಲವನ್ನೂ ಕ್ಯಾಪ್ಚರ್ ಮಾಡುತ್ತೆ. ಹಾಗಾದ್ರೆ ಈ ಎಲ್ಲಾ ಪದಗುಚ್ಛಗಳ ಆಳವಾದ ಅರ್ಥಗಳನ್ನು ನೋಡಿದ್ಮೇಲೆ ಈ 4ನೇ ಶ್ಲೋಕ ಕಾಲಭೈರವನ ಬಗ್ಗೆ ನಮ್ಗೆ ಕೊನೆಗೆ ಕೊಡುವ ಒಂದು ಕಂಪ್ಲೀಟ್ ಪಿಕ್ಚರ್ ಏನು? ಇದೆಲ್ಲವನ್ನ ಒಟ್ಟಿಗೆ ಹೇಗೆ ಅರ್ಥ ಮಾಡ್ಕೋಬಹುದು? ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಶ್ಲೋಕ ಕಾಲಭೈರವನನ್ನ ಹೀಗೆ ತೋರಿಸ್ತೆ. ಭುಕ್ತಿ ಮುಕ್ತಿದಾಯಕಂ, ಲೌಕಿಕ ಸಪೋರ್ಟ್ ಮತ್ತೆ ಸ್ಪಿರಿಚುವಲ್ ಲಿಬರೇಷನ್ ಎರಡನ್ನೂ ಕೊಡ್ತಾನೆ. ಲೈಫಿನ ಎಲ್ಲಾ ಆಸ್ಪೆಕ್ಟ್ನಲ್ಲೂ ಭಕ್ತರಿಗೆ ಆಧಾರ. 2. ಪ್ರಶಸ್ತ ಚಾರು ವಿಗ್ರಹಂ, ಅತ್ಯಂತ ಶ್ರೇಷ್ಠ, ಗಾಂಭೀರ್ಯ ಇರೋ, ಅದೇ ಸಮಯದಲ್ಲಿ ಅಟ್ರಾಕ್ಟಿವ್, ಸುಂದರ ರೂಪ ಇರೋನು. ಆತನ ದರ್ಶನವೇ ಖುಷಿ ಕೊಡುತ್ತೆ. ಸರಿ. 3. ಭಕ್ತವತ್ಸಲಂ, ತನ್ನ ಭಕ್ತರನ್ನ ಸ್ವಂತ ಮಕ್ಕಳ ತರಹ ಪ್ರೀತಿಸೋ, ಅವರ ಮೇಲೆ ತುಂಬ ವಾತ್ಸಲ್ಯ ಇರೋ ಕರುಣಾಮಯಿ. 4. ಸ್ಥಿತಂ, ಸ್ಟೇಬಲ್, ಅಲ್ಲಾಡದೇ ಇರೋನು, ಬದಲಾಗೋ ಜಗತ್ತಲ್ಲಿ ಪರ್ಮನೆಂಟ್, ನಂಬಿಕೆಗೆ ಅರ್ಹವಾದ ಆಶ್ರಯ. ಹೌದು. 5. ಸಮಸ್ತ ಲೋಕ ವಿಗ್ರಹಂ, ಸರ್ವವ್ಯಾಪಿ, ಇಡೀ ಬ್ರಹ್ಮಾಂಡವೇ ತನ್ನ ರೂಪ ಆಗಿರೋನು, ಎಲ್ಲೆಲ್ಲೂ ಇರೋ ದೈವಿಕ ಚೈತನ್ಯ. ಮತ್ತೆ 6. ವಿನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣಿ ಲಸತ್ಕಟಿ, ಸೊಂಟದಲ್ಲಿರೋ ಹೊಳಿಯೋ ಚಿನ್ನದ ಗೆಜ್ಜೆಗಳಿಂದ ಅಟ್ರಾಕ್ಟಿವ್ ಸೌಂಡ್ ಮಾಡ್ತಾ ತನ್ನ ಪ್ಲೆಸೆಂಟ್ ಪ್ರೆಸೆನ್ಸನ್ನ ಸೂಚಿಸೋನು. ಎಲ್ಲಾ ಅದ್ಭುತ ಗುಣಗಳನ್ನ ಹೇಳಿದ್ಮೇಲೆ ಶ್ಲೋಕ ಮತ್ತೆ ತನ್ನ ಆರಂಭದ ಭಾವಕ್ಕೆ, ಆ ಶರಣಾಗತಿಯ ಸ್ಥಿತಿಗೆ ವಾಪಸ್ ಬರುತ್ತೆ. ಕಾಶಿಕಾ ಪುರಾಧೀನಾಥ ಕಾಲಭೈರವಂ ಭಜೆ. ಹೌದು, ಇಷ್ಟೆಲ್ಲ ಮಹಿಮೆಗಳನ್ನ, ಗುಣಗಳನ್ನ ಹೊಂದಿರೋ ಆ ಕಾಶಿಯ ಒಡೆಯನಾದ ಕಾಲಭೈರವನಿಗೆ ನಾನು ಶರಣಾಗ್ತೀನಿ, ಆತನನ್ನ ಭಜಿಸ್ತೀನಿ ಅಂತ ಹೇಳೋ ಮೂಲಕ ಶ್ಲೋಕ ಮುಗಿಯುತ್ತೆ.
ಇದು ಬರೀ ಒಂದು ಡಿಕ್ಲರೇಷನ್ ಅಲ್ಲ, ಬದಲಿಗೆ ಆತನ ಸ್ವರೂಪವನ್ನ ತಿಳಿದ ಮೇಲೆ ಭಕ್ತನಲ್ಲಿ ನ್ಯಾಚುರಲ್ ಆಗಿ ಬರೋ ವಿನಯ, ಭಕ್ತಿ ಮತ್ತೆ ಪೂಜ್ಯ ಭಾವನೆಯ ಎಕ್ಸ್ಪ್ರೆಷನ್. ಈ ಒಂದೇ ಒಂದು ಶ್ಲೋಕದಿಂದಲೇ ಕಾಲಭೈರವನ ಬಗ್ಗೆ ನಮ್ಮ ಕಲ್ಪನೆ ಎಷ್ಟು ವಿಸ್ತಾರ ಆಗತ್ತೆ ಅಲ್ವಾ? ಸಾಮಾನ್ಯವಾಗಿ ಕೇಳಿಬರೋ ಆ ಉಗ್ರ ರೂಪದ ಕಲ್ಪನೆಗಳನ್ನ ಮೀರಿ ಆತನಲ್ಲಿರೋ ಪೋಷಕ, ಕರುಣಾಮಯಿ, ಸೌಂದರ್ಯ, ಸ್ಥಿರತೆ ಮತ್ತೆ ಸರ್ವವ್ಯಾಪಕತೆಯಂತಹ ಗುಣಗಳು ಇಲ್ಲಿ ಮುಖ್ಯವಾಗಿ ಕಾಣಿಸ್ತವೆ. ಖಂಡಿತವಾಗಿಯೂ ಈ ಶ್ಲೋಕ ಕಾಲಭೈರವನ ಕಲ್ಯಾಣಕಾರಿ ರಕ್ಷಕ ರೂಪವನ್ನ ಬಹಳ ಸುಂದರವಾಗಿ, ಸ್ಪಷ್ಟವಾಗಿ ನಮ್ಮುಂದಿಡುತ್ತೆ. ಆತನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್. ಸರಿ, ಈ ಆಳವಾದ ಚರ್ಚೆಯನ್ನ ಮುಗಿಸೋ ಹೊತ್ತಿಗೆ ಕೇಳುಗರು ತಮ್ಮ ಮನಸ್ಸಲ್ಲಿ ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಅನ್ಸುತ್ತೆ. ಹೇಳಿ. ಈ ಶ್ಲೋಕ ಕಾಲಭೈರವನ ಪೋಷಕ, ಕರುಣಾಮಯಿ ಮತ್ತೆ ಚಾರು ಅಂದ್ರೆ ಸುಂದರವಾದ ರೂಪವನ್ನ ಎಸ್ಪೆಷಲಿ ಹೈಲೈಟ್ ಮಾಡುತ್ತೆ. ಹೌದು. ಇಲ್ಲಿಂದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಥವಾ ಚಿಂತನೆ ಹುಟ್ಟುತ್ತೆ. ನಾವು ಸಾಮಾನ್ಯವಾಗಿ ಕಾಲಭೈರವನ ಉಗ್ರ, ಶಿಕ್ಷಕ, ಕೆಲವೊಮ್ಮೆ ಭಯ ಹುಟ್ಸೋ ತರದ ರೂಪಗಳ ಬಗ್ಗೆನೂ ಕೇಳ್ತೀವಿ. ನಿಜ. ಆದ್ರೆ ಈ ಶ್ಲೋಕ ಆತನ ಸೌಮ್ಯ, ವಾತ್ಸಲ್ಯ ಇರೋ ಸುಂದರ ಮತ್ತೆ ಸ್ಥಿರ ರೂಪವನ್ನ ಫೋಕಸ್ ಮಾಡುತ್ತೆ. ಹಾಗಾದ್ರೆ ಈ ಸೌಮ್ಯ ಗುಣಗಳು ಆತನ ಬೇರೆ, ಕೆಲವೊಮ್ಮೆ ಸ್ವಲ್ಪ ತೀಕ್ಷ್ಣ ಅಂತ ಅನ್ಸೋ ರೂಪಗಳ ಜೊತೆ ಹೇಗೆ ಹೊಂದ್ಕೊಳ್ಳುತ್ತೆ? ಒಂದೇ ದೇವರಲ್ಲಿ ಈ ಬೇರೆ ಬೇರೆ, ನೋಡಕ್ಕೆ ಆಪೋಸಿಟ್ ಅನ್ಸೋ ಗುಣಗಳು ಹೇಗೆ ಜೊತೆಗಿರುತ್ತೆ? ಇದು ದೈವತ್ವದ ಸ್ವರೂಪದ ಬಗ್ಗೆನೇ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಅಥವಾ ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದ್ರೆ ಆ ಮನೋಜ್ಞ ಕಿಂಕಿಣಿ ನಾದದ ಬಗ್ಗೆ ಶ್ಲೋಕದಲ್ಲಿ ಹೇಳಿರೋದು. ಆಹಾ. ದೈವಿಕತೆಯ ಅನುಭವದಲ್ಲಿ ಇಂದ್ರಿಯಗಳ, ಅದ್ರಲ್ಲೂ ಕೇಳೋದು ಅನ್ನೋ ಸೂಕ್ಷ್ಮ ಸಂವೇದನೆಗಳ ಪಾತ್ರವೇನು? ಆ ಮಧುರವಾದ ಸೌಂಡ್ ಬರೆಯೊಂದು ಕಾವ್ಯದ ಅಲಂಕಾರನ, ಅಥವಾ ಅದು ಭಕ್ತನ ಕಾನ್ಷಿಯಸ್ನೆಸ್ ಮೇಲೆ, ಒಳಗಿನ ಸ್ಥಿತಿ ಮೇಲೆ ಎಫೆಕ್ಟ್ ಮಾಡೋ ಒಂದು ಟೂಲ? ಈ ಸೌಂಡ್ ವೇವ್ಸ್ ದೈವಿಕ ಪ್ರೆಸೆನ್ಸನ್ನ ಫೀಲ್ ಮಾಡೋಕೆ ಹೇಗೆ ಹೆಲ್ಪ್ ಮಾಡ್ಬೋದು? ಇವೆರಡು ತುಂಬಾನೇ ಚಿಂತನೆಗೆ ಹಚ್ಚೋ ಪ್ರಶ್ನೆಗಳು. ಈ ಶ್ಲೋಕ ನಮಗೆ ತೋರಿಸಿದ್ದು ಕಾಲಭೈರವನ ಅನಂತ ಸ್ವರೂಪದ ಒಂದು ಮುಖ ಅಷ್ಟೇ. ಆತನ ಬೇರೆ ಬೇರೆ ರೂಪಗಳು, ಅವುಗಳ ಹಿಂದಿನ ಫಿಲಾಸಫಿ ಮತ್ತೆ ಅವುಗಳನ್ನೆಲ್ಲ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಒಂದು ಕಂಟಿನ್ಯೂಸ್ ಆದ ಜರ್ನಿ ಇದ್ದ ಹಾಗೆ. ಖಂಡಿತ. ಈ ಯೋಚನೆಗಳೊಂದಿಗೆ ಮತ್ತೆ ಕಾಶಿಕಪುರಾಧಿನಾಥ ಕಾಲಭೈರವಂ ಭಜೆ ಅನ್ನೋ ನಮನದೊಂದಿಗೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ.